ಹಾಯ್ ಎಲ್ರಿಗೂ ನಮಸ್ಕಾರಗಳು. ಇವತ್ತಿನ ವಿಶೇಷ ಏನಂದರೆ ನಮ್ಮ ಟೆಂಡರ್ ಚಿಕನ್ದು ಲಿವರ್ ಮತ್ತು ಗಿಝರ್ಡ್ನ ಡ್ರೈ ಫ್ರೈ ಮಾಡಿದ್ದೇನೆ. ಅದು ಕೇಳ್ಬೋದು ಎಲ್ಲರೂ, ಲಿವರ್ ಮತ್ತು ಗಿಝರ್ಡ್ ಒಟ್ಟೊಟ್ಟಿಗೆ ಹೇಗೆ ಫ್ರೈ ಮಾಡೋದು ಅಂತ. ಅದಕ್ಕೊಂದು ನ್ಯಾಕ್ ನಿಮಗೆ ನಾನು ಹೇಳಿಕೊಡ್ತೀನಿ. ಸೂಪರಾಗಿರುವ ಎಮ್ಮಿ ಡ್ರೈ ಫ್ರೈ. ಇದನ್ನು ಹಾಗೇ ತಿನ್ಬೋದು, ಚಪಾತಿ ದೋಸೆಗೆಲ್ಲ ತಿನ್ಬೋದು, ಅನ್ನ ಜೊತೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು. ಕೆಲವರು ಲಿವರ್ ಇಷ್ಟಪಡೋದಿಲ್ಲ, ಯಾಕಂದರೆ ಅದಕ್ಕೊಂದು ಸ್ಮೆಲ್ ಇರುತ್ತಂತ. ನೀವು ಟೆಂಡರ್ ಚಿಕನಿಂದ ಹೋಗಿ ಲಿವರ್ ತಂದು ಒಂದು ಸಲ ಮಾಡಿ ನೋಡೋದು. ಎಳೆ ಕೋಳಿ ಅಲ್ವಾ, ಅದಕ್ಕೆ ಯಾವ ಸ್ಮೆಲ್ ಕೂಡ ಇರೋದಿಲ್ಲ. ಹಾಗೆ ನಾನು ನಿಮಗೆ ಇವತ್ತು ಹೇಳಿಕೊಡ್ತೇನೆ ಹೇಗೆ ಮಾಡಬೇಕು ಅದನ್ನು. ಅದು ನಮಗೆ ಟೆಂಡರ್ ಚಿಕನಲ್ಲಂತೂ ಸ್ಮೆಲ್ ಇರೋದಿಲ್ಲ. ಸ್ಮೆಲ್ ಇದ್ರೂ ಅದು ಹಾಗೆ ಸ್ಮೆಲ್ ಬರೋದ ಥರ ಇದೇ ಮಸಾಲೆ ಹಾಕಿ ಮಾಡಿದರೆ ಯಾವ ಸ್ಮೆಲ್ ಕೂಡ ಬರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ನಿಮಗೆ ಹೇಳಿಕೊಡ್ತೇನೆ, ಬನ್ನಿ ನೋಡ್ಕೊಂಡು ಬರುವ. ಇದು ಟೆಂಡರ್ ಚಿಕನ್ ಗಿಝರ್ಡ್, ಇದು ಟೆಂಡರ್ ಚಿಕನ್ ಲಿವರ್. ಈ ಟೆಂಡರ್ ಚಿಕನ್ದು ಲಿವರ್ ಆಗಲಿ ಗಿಝರ್ಡ್ ಆಗಲಿ ಯಾವ ಒಂದು ಸ್ಮೆಲ್ ಇರೋದಿಲ್ಲ. ಅದು ಈಗ ಬೇರೆ ಚಿಕನ್ ಲಿವರಿಗೆಲ್ಲ ಒಂದು ಸ್ಮೆಲ್ ಇರುತ್ತೆ. ಈಗ ನೋಡಿ, ಇದು ಬೇಗನೆ ಬೇಯುವಂಥದ್ದು. ಇದರ 10 ಪಟ್ಟು ಟೈಮ್ ಇದಕ್ಕೆ ಬೇಕು ಒಟ್ಟಿಗೆ ಹಾಕಿದರೆ. ಆಗ ನಾವೇನು ಮಾಡಬೇಕು, ಮೊದಲು ಇದನ್ನು ಸರಿಯಾಗಿ ತೊಳೆದು ಕುಕ್ಕರಲ್ಲಿ ಬೇಯಿಸಿ ಪೀಸ್ ಮಾಡಿ, ಮತ್ತೆ ಇದರ ಜೊತೆ ನಾವು ಮಸಾಲೆ ಕರಿನ ಏನೇ ಅಡುಗೆ ಮಾಡಬೇಕಂದ್ರೆ ಇದನ್ನು ಬೇಯಿಸಿ ಕಟ್ ಮಾಡಿದ ಮೇಲೆ ಮತ್ತೆ ಲಿವರ್ನ ಅದೇ ಸೈಜಿಗೆ ಕಟ್ ಮಾಡಿ ಒಟ್ಟೊಟ್ಟಿಗೆ ಮಾಡ್ಬೋದು. ಬೇಯಿಸದೆ ಅದು ಇದು ಒಟ್ಟಿಗೆ ಮಾಡಿದರೆ ಅದು ಬೇಗನೆ ಬೆಂದೋಗುತ್ತೆ, ಇದು ಬೇಯೋದೇ ಇಲ್ಲ. ಹಾಗೆ ನಾನು ಇದನ್ನೀಗ ತೊಳೆದು ಕುಕ್ಕರಲ್ಲಿ ಹಾಗೆ ಬೇಯಿಸ್ಕೊಂಡು ಬರ್ತೇನೆ. ಇದು ತೊಳೆದು ಬೇಯಿಸಿ ಕಟ್ ಮಾಡಿರುವಂತಹ ಟೆಂಡರ್ ಚಿಕನ್ ಗಿಝರ್ಡ್. ಇದು ತೊಳೆದು ಹಾಗೇ ಕಟ್ ಮಾಡಿರುವಂಥ ಲಿವರ್. ಯಾಕೆಂದರೆ ನಾನು ಮೊದಲೇ ಹೇಳಿದಾಗೆ ಇದಕ್ಕೆ ಬೇರೆ ಬೇರೆ ಸಮಯ ಅಲ್ವಾ. ಇದು 10 ನಿಮಿಷದಲ್ಲಿ ಬಂದರೆ ಇದಕ್ಕೆ ಒಂದು 3/4 ಗಂಟೆ ಬೇಕಾಗುತ್ತೆ. ಆದರೆ ಒಟ್ಟಿಗೆ ಹಾಕಿ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ನಾನು ಅದನ್ನು ಬೇಯಿಸಿ ಕಟ್ ಮಾಡಿರೋದು. ಈಗ ಇನ್ನೂ ಒಂದೇ ಸಮಯ ಸಾಕು ಇದು ಬೆಂದ ಕಾರಣ. ಈಗ ಅದಕ್ಕೆ ಮಸಾಲೆಗೆಲ್ಲ ರೆಡಿ ಮಾಡುವ ನಾವು ಮೊದಲು. ಈಗ ಲಿವರ್ ಮತ್ತು ಗಿಝರ್ಡ್ ಮಸಾಲೆಗೆ ನಾನು ಇಲ್ಲಿ ದೊಡ್ಡ ಒಂದು ಈರುಳ್ಳಿ, ಆಮೇಲೆ ಒಂದು 15 ಬೆಳ್ಳುಳ್ಳಿ ಹೆಸರನ್ನ ಕಟ್ ಮಾಡಿದ್ದೇನೆ ಸಿಪ್ಪೆ ತೆಗೆದು, ಸ್ವಲ್ಪ ಕರಿಬೇವು ಸೊಪ್ಪು, ಖಾರ ಕಮ್ಮಿ ಇರುವ ಒಂದು 7 ಹಸಿಮೆಣಸಿನಕಾಯಿ ಉದ್ದದ್ದು, ಅದು ಬಹಳ ಖಾರ ಕಮ್ಮಿ ಇರುತ್ತೆ. ಮತ್ತು ಮಸಾಲೆ ಯಾವುದೆಲ್ಲ ಬೇಕು ಅಂತ ಹೇಳ್ತೇನೆ ನಾನೀಗ. ಇಲ್ಲಿ ನಾನು ಎಲ್ಲ ನನ್ನ ಸ್ಪೂನ್ ನೋಡಿ ಇಷ್ಟೇ ಇರೋ ಸ್ಪೂನು, ಆಮೇಲೆ ದೊಡ್ಡ ದೊಡ್ಡ ಸ್ಪೂನಲ್ಲೆಲ್ಲ ಹಾಕಬೇಡಿ. 1 ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪುಡಿ ತಗೊಂಡಿದ್ದೇನೆ. ಹಾಗೆ 1 ಸ್ಪೂನಷ್ಟು ಅರಿಶಿನ ಪುಡಿ, ಎಲ್ಲ ಒಟ್ಟಿಗೆ ಹಾಕುವ, ಏನು ತೊಂದರೆ ಇಲ್ಲ. 1 ಸ್ಪೂನಷ್ಟು ನಮ್ಮ ಚಿಲ್ಲಿ ಪೌಡ್ರ್ ಅಥವಾ ಖಾರದ ಪುಡಿ, ಅರ್ಧ ಸ್ಪೂನಷ್ಟು, ಇಲ್ಲಾಂದರೆ ಭಾಳ ಖಾರ ಆಗಿಬಿಡುತ್ತೆ, ಅರ್ಧ ಸ್ಪೂನಷ್ಟು ಪೆಪ್ಪರ್ ಪುಡಿ, ಗರಂ ಮಸಾಲ ಮತ್ತು ಜೀರಾ ಪುಡಿ ಸೇರಿ ಅರ್ಧ ಸ್ಪೂನು. ಹಾಗೆ ಸ್ವಲ್ಪ ಚಿಕನ್ ಮಸಾಲೆಯನ್ನು ಕೂಡ ಸೇರಿಸುವ. ಇದು ಕೂಡ ಅಷ್ಟೇ, 1/4 ಸ್ಪೂನಿಂದ ಅರ್ಧ ಸ್ಪೂನು ನೋಡಿ ಇಷ್ಟು ಹಾಕಿದ್ದೇನೀಗ. ಇವಾಗ ಇಷ್ಟೇ ಖಾರ ಸಾಕು, ಯಾಕಂದರೆ ಲಿವರ್ ಅರ್ಧ ಗಿಝರ್ಡ್ ಅರ್ಧ ಇದೆ, ತುಂಬ ಖಾರ ಮಾಡುವಾಗಿಲ್ಲ ಇದನ್ನೆಲ್ಲ. ಈಗ ನಾವು ಹೇಳಿದಾಗೆ ನೋಡಿ, ಇಲ್ಲಿ ಬೆಳ್ಳುಳ್ಳಿಗೂ ಕೂಡ ಒಂದು ರೀತಿಯ ಖಾರ ಇರುತ್ತಲ್ವ, ಅಷ್ಟು ಸಾಕು. ಇವಾಗ ನಾವು ಅಡಿಗೆ ಶುರು ಮಾಡುವ. ಬಿಸಿ ಬಾಣಲಿಗೆ 1ರಿಂದ 1.5 ಸ್ಪೂನಷ್ಟು ಎಣ್ಣೆ ಹಾಕಿ, ಯಾವುದಾದ್ರೂ ಎಣ್ಣೆ, ನಾನು ಕೊಬ್ಬರಿ ಎಣ್ಣೆ ತಗೊಂಡಿದ್ದು. ಎಣ್ಣೆ ಬಿಸಿ ಆದ ತಕ್ಷಣ ಮೊದಲು ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡಬೇಕು. ಈಗ ಹೈ ಫ್ಲೇಮಲ್ಲಿ ಇಟ್ಟಿದ್ದೇನೆ ನಾನು. ಬೆಳ್ಳುಳ್ಳಿಯ ಬಣ್ಣ ಚೂರು ಚೇಂಜ್ ಆಗುವಾಗ ಈರುಳ್ಳಿನ ಹಾಕಿ, ಹಾಗೆ ಹಸಿಮೆಣಸಿನಕಾಯಿಯನ್ನು ಕೂಡ ಹಾಕಿ, ಜೊತೆಯಲ್ಲಿ ಕರಿಬೇವು ಸೊಪ್ಪು ಇಷ್ಟನ್ನು ಹಾಕಿ 1-2 ನಿಮಿಷ ಫ್ರೈ ಮಾಡಿ. ಈಗ ಪೂರ್ತಿ ಸಿಮ್ಮಲ್ಲಿಟ್ಟು ಈ ಸ್ಪೈಸಸ್ನ ಹಾಕಿ, ನಮ್ಮ ಮಸಾಲೆ ಪುಡಿನೆಲ್ಲ ಹಾಕಿ, ಮಸಾಲೆ ಪುಡಿ ಹಾಕುವಾಗ ಪೂರ್ತಿ ಸಿಮ್ಮಲ್ಲಿಡಬೇಕು. ಇದು 1 ನಿಮಿಷ ಈ ಥರ ಫ್ರೈ ಮಾಡಿ.
ಇನ್ನು ನಾವು ತೆಗೆದಿಟ್ಟ ಲಿವರ್ ಮತ್ತು ಗಿಝಾರ್ಡನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸಿಮ್ಮಲ್ಲೇ ಇದೆ ಸ್ಟವ್. ನೆಕ್ಸ್ಟ್ ಉಪ್ಪನ್ನು ಸೇರಿಸಬೇಕು. ಈಗ ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ಹಾಗೆ ಮತ್ತೊಂದು ಸಲ ಮಿಕ್ಸ್ ಮಾಡಿ ಮುಚ್ಚಿಡಿ. ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಸಿಮ್ಮಲ್ಲಿಟ್ಟೆ ಇದು ಬೇಯಬೇಕು. ಗಿಝಾರ್ಡ್ ಆಲ್ರೆಡಿ ಬೆಂದಿದೆ ಅಲ್ವಾ, ನಿಮ್ಗೆ ಗೊತ್ತಲ್ವ. ಇನ್ನು ಲಿವರು ಇದೆರಡು ಒಟ್ಟಿಗೆ ಮಸಾಲೆಯೊಂದಿಗೆ ಬೇಯಬೇಕು. ಒಂದು 15 ನಿಮಿಷ ಎಲ್ಲ ಸಾಕಾಗುತ್ತೆ. ಚೂರು ಒಂದು 1/4 ಗ್ಲಾಸಷ್ಟು ನೀರು ಹಾಕುವ, ಜಾಸ್ತಿ ಹಾಕೋದು ಬೇಡ. ಇಷ್ಟು ನೀರು ಆ್ಯಡ್ ಮಾಡೋಣ. ಸಣ್ಣ ಗ್ಲಾಸಲ್ಲಿ 1/4 ಗ್ಲಾಸಷ್ಟು ಮಿಕ್ಸ್ ಮಾಡಿ ಮುಚ್ಚಿಡುವ, ಅಲ್ಲೇ ಬೇಯಲಿದು. ಕೊನೆಯಲ್ಲಿ ಈ ಮಸಾಲೆ ಸೇರಿಸಬೇಕು ನೋಡಿ. 1 ಸ್ಪೂನ್ ಧನಿಯಾ ಬೀಜ ಮತ್ತು ಅರ್ಧ ಸ್ಪೂನ್ ಕರಿಮೆಣಸಿನಕಾಳು, ಅರ್ಧ ಸ್ಪೂನ್ ಜೀರಿಗೆ. ಇದನ್ನು ನಾನೀಗ ಬಿಸಿ ಮಾಡಿದ್ದೀನಿ, ಎಣ್ಣೆ ಹಾಕದೆ. ಇದನ್ನು ತರಿಯಾಗಿ ಪುಡಿ ಮಾಡಬೇಕು. ಇದನ್ನು ಕೊನೆಯಲ್ಲಿ ನಾವು ಸೇರಿಸಲಿಕ್ಕೆ ನೀರು ಸೇರಿಸದೆ ಈ ಥರ ತರಿ ಪುಡಿ ಮಾಡಬೇಕು. ಈಗ ಫುಲ್ಲಲ್ಲಿ ಇಡಬೇಕು. ಒಂಚೂರು ನೀರಿದೆ ಅಲ್ವಾ, ಅದು ಬತ್ತಬೇಕು. ಇದು ಬೆಂದಿದೆ, ಪೂರ್ತಿಯಾಗಿ ಬೆಂದಿದೆ. ಈಗ ಗಿಝಾರ್ಡ್ ಮತ್ತು ಲಿವರ್ ಹೇಗಾಗಿದೆ ನೋಡುವ. ಈಗ ಪೂರ್ತಿಯಾಗಿ ಬೇಯುವಂಥ ಸಮಯ ಆಗಿದೆ. ಹಾಗೆ ಇದನ್ನೀಗ ಸ್ಟವ್ನ ಫುಲ್ಲಲ್ಲಿಟ್ಟು ಒಂದು ಅರ್ಧ ನಿಂಬೆಹಣ್ಣು ಕಟ್ ಮಾಡಿ ಜ್ಯೂಸ್ ಹಾಕೋಣ. ನೋಡಿ, ಅಲ್ಲೊಂದು ಬೀಜ ಬಿತ್ತು, ತೆಗಿಬೇಕದು. ಬೀಜ ಅದು ಕಹಿ ಬರುತ್ತೆ ಅಲ್ವಾ, ನೋಡಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಈಗ ನಾವು ಪುಡಿ ಮಾಡಿದ ಮಸಾಲೆ ಇದೆ ಅಲ್ವಾ, ತರಿಯಾಗಿ ಪುಡಿ ಮಾಡಿದ್ದು, ಅದನ್ನು ಕೂಡ ಸೇರಿಸಿ ಒಂದು 2 ನಿಮಿಷದಷ್ಟೇ ಹೊತ್ತು ಫ್ರೈ ಮಾಡುವ. ಇದೆಲ್ಲ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಅದು ನಾವು ಗಿಝಾರ್ಡನ್ನು ಕುಕ್ಕರಲ್ಲಿ ಬೇಯಿಸಿದ ಕಾರಣ. ನೋಡಿ, ಲಿವರ್ ಗಿಝಾರ್ಡ್ದು ಡ್ರೈ ಫ್ರೈ ರೆಡಿಯಾಗಿದೆ. ಇನ್ನು ಮಸಾಲೆ ಒಂಚೂರು ಇದಾಗಲಿ, ಬೇಯಲಿ. ನಾವೀಗ ಕೊನೆಯಲ್ಲಿ ಹಾಕಿದ ಮಸಾಲೆ ಇಲ್ವಾ, ಅದ್ರಲ್ಲಿ ಬೇಯಲಿ. ಈಗ 1-2 ನಿಮಿಷ ಆದರೆ ಸ್ಟವ್ ಕೂಡ ಆಫ್ ಮಾಡೋ ಸಮಯ ಆಯಿತು. ನೋಡಿ, ನೀರು ಕೂಡ ಬತ್ತಿ ಹೋಯಿತು. ಒಳ್ಳೆ ಒಂದು ಡ್ರೈ ಫ್ರೈ ಆಗಿದೆ. ಹಾಗೆ ಟೆಂಡರ್ ಚಿಕನ್ದು ಗಿಝಾರ್ಡ್ ಮತ್ತು ಲಿವರ್ ಡ್ರೈ ಫ್ರೈ ರೆಡಿ ಆಯಿತು. ಎಮ್ಮಿ ಡ್ರೈ ಫ್ರೈ ಎಲ್ಲರೂ ಮನೆಯಲ್ಲಿ ಮಾಡಿ ಹಾಗೆ ಮಕ್ಕಳಿಗೆ ಕೂಡ ಕೊಡಿ. ಮಕ್ಕಳಿಗೆ ಕೊಡುವಾಗ ಸ್ವಲ್ಪ ಖಾರ ಕಮ್ಮಿ ಮಾಡಿ. ಹಾಗೆ ನನ್ನ ಚಾನಲ್ ನೋಡೋದವರೆಲ್ಲ ಬೇಗ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೂ ನೋಡೋದಿಲ್ಲ ಅಂತ ಗೊತ್ತು, ಯಾಕಂದರೆ ಲೈಕ್ ಕಮೆಂಟ್ ಬರ್ತಾ ಇಲ್ಲ. ಹಾಗಾಗಿ ನೋಡೋದವರು ಮತ್ತೆ ಬಂದು ನೋಡಿ. ಇದುವರೆಗೆ ನೋಡಿಲ್ಲ ಅಂದರೆ ತೊಂದರೆ ಇಲ್ಲ, ಇನ್ನಾದರೂ ನೋಡಿ. ಹಾಗೆ ಮತ್ತೊಂದು ಹೊಸ ಅಡುಗೆಯೊಂದಿಗೆ ಬರ್ತೇನೆ. ಎಲ್ರಿಗೂ ಟಾಟಾ ಬಾಯ್. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಸಪೋರ್ಟ್ ಹೀಗೆ ಇರಲಿ. ಸಪೋರ್ಟ್ ಮಾಡುವರ್ದು, ಮಾಡಿದವ್ರನ್ನ ಏನು ಮಾಡಲಿಕ್ಕಾಗೋದಿಲ್ಲ ಅಲ್ವ. ಟಾಟಾ ಬಾಯ್ ಒನ್ಸ್ ಅಗೈನ್.